ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೇಗ ಮತ್ತು ಸುಲಭವಾಗಿ ಮಾಡುವಂಥದ್ದು ಉಳಿದಿರುವ ಅನ್ನದಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾವು ಒಂದು ಅರ್ಧ ಬೌಲಷ್ಟು ಅನ್ನ ತೊಗೊಂಡಿನಿ ರೀ. ನಿಮ್ಮ ಮನೆಗೆ ಎಷ್ಟು ಉಳಿದಿರ್ತೈತೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ನೀವು ಬೆಳಗ್ಗೆ ಮಾಡಿದ್ದು ಸಾಯಂಕಾಲ ಆದರೂ ತೊಗೋಬೋದು. ನೀವು ರಾತ್ರಿ ಮಾಡಿದ ಅನ್ನ ಬೆಳಗ್ಗೆ ಕುಡಿದ್ರೂ ಮಾಡ್ಕೋಬೋದು. ಇಲ್ಲ ಅನ್ನ ಉಳಿದಿಲ್ಲ ಅಂತಂದ್ರೆ ಬಿಸಿ ಅನ್ನ ಮಾಡ್ಕೊಂಡು ಮಾಡ್ಕೋಬೋದು. ತಣ್ಣಗಾದ ನಂತರ ನಾನು ಒಂದು ಬೌಲಷ್ಟು ಅನ್ನ ಉಳಿದಿತ್ತಲ್ಲ ಅದು ತೊಗೊಂಡೆ. ಪ್ರತಿ ಸತಿ ಅನ್ನ ಉಳಿದಾಗ ನಾವು ಚಿತ್ರಾನ್ನ ಪುಳಿಯೋಗರೆ ಏನಾದರೂ ಮಾಡ್ಕೊಂಡು ತಿಂದ್ಬಿಡ್ತೀವಿ ರೀ. ಇವತ್ತು ನಾನು ಡಿಫ್ರೆಂಟಾಗಿ ಇರ್ಲತ್ತೆ ಮಾಡಾಕತ್ತಿದ್ದೆ. ಮಕ್ಕಳಿಗೆ ಇಷ್ಟ ಆಗ್ತೈತೆ ರೀ. ಬೆಳಗ್ಗೆ ಆದರೂ ಮಾಡ್ಬೋದು, ಇಲ್ಲ ಸಾಯಂಕಾಲಕ್ಕಾದರೂ ಮಾಡ್ಕೋಬೋದು ರೀ. ಈಗ ಇದು ಅನ್ನ ನಾನು ಒಂದು ಪಲಾತಿಗೆ ಹಾಕ್ಕೋತೀನಿ ನೋಡಿರಿ. ಈಗ ಇದಕ್ಕೆ ನಾವು ಒಂದೆರಡು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡು ಅವು ಹಾಕ್ಕೋತೀನಿ ರೀ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಹಸಿಮೆಣಸಿಗೆ ಕಟ್ ಮಾಡ್ಕೊಂಡು ಅವು ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ರೀ. ಸ್ವಲ್ಪ ಪುದೀನ ಹಾಕ್ಕೋತೀನಿ ರೀ. ನೀವು ಕೊತ್ತಂಬರಿನೂ ಹಾಕ್ಕೋಬೋದು ರೀ. ಒಂದು ಕ್ಯಾರೆಟ್ ಸಣ್ಣ ತುರಿದು ಇಟ್ಕೊಂಡ್ರೆ ಅದನ್ನೂ ಹಾಕ್ಕೋತೀನಿ ನೋಡಿರಿ. ಈಗ ನಾನು ಅನ್ನ ಉಳ್ಳಾಗಡ್ಡಿ ಕ್ಯಾರೆಟ್ ಹಸಿಮೆಣ್ಸಿಕಾಯಿ ಎಲ್ಲ ಹಾಕ್ಕೊಂಡ್ರೆ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನೀವು ಇದಕ್ಕೆ ಇನ್ನೂ ಜಾಸ್ತಿ ತರಕಾರಿ ಇದ್ರೆ ಹಾಕ್ಕೋಬೋದು ರೀ. ಬೀನ್ಸ್ ಹಾಕ್ಕೋಬೋದು, ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಕ್ಯಾಬೇಜ್ ಹಾಕ್ಕೋಬೋದು, ಸೌತೆಕಾಯಿ ತುರಿದು ಹಾಕ್ಕೋಬೋದು. ನಿಮ್ಮ ಮನೆಗೆ ಯಾವ ತರಕಾರಿ ಅವೈಲೇಬಲ್ ಇರ್ತಾವೆ ನೋಡ್ಕೊಂಡು ಅದು ಹಾಕ್ಕೋಬೋದು. ನನ್ನ ಹತ್ರ ಕ್ಯಾರೆಟ್ ಮಾತ್ರ ಇತ್ತು, ನಾ ಕ್ಯಾರೆಟ್ ಮಾತ್ರ ಹಾಕ್ಕೊಂಡಿನಿ ನೋಡಿರಿ. ಇಷ್ಟೆಲ್ಲ ತರಕಾರಿ ಹಾಕಿ ಮಾಡಿಕೊಟ್ರೆ ಮಸ್ತಾಗಿರ್ತಾವ್ರೆ, ಮಕ್ಕಳಿಗೂ ಇಷ್ಟ ಆಗ್ತೈತಿ. ನಾವು ಬರೀ ಅದೇ ಚಿತ್ರಾನ್ನ ಪುಳಿಯೋಗರೆ ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿ ಡಿಫ್ರೆಂಟಾಗಿ ಮಾಡೋದ್ರಿಂದ ಹೊಸ ರೆಸಿಪಿ ಮಾಡ್ಕೊಂಡಂಗೆ ಆಗುತ್ತೆ ರೀ. ಈಗ ನೋಡಿರಿ, ನಾನು ಅನ್ನದ ಜೊತೆಗೆ ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊಂಡೇನಿ. ಈಗ ಇದಕ್ಕೆ ಖಾರ ಉಪ್ಪು ಹಾಕ್ಕೋತೀನಿ ರೀ. ನಾನು ಹಸಿಮೆಣಸಿಗೆ ಕಟ್ ಮಾಡಿ ಹಾಕ್ಕೊಂಡೇನಿ. ಈಗ ಅದಕ್ಕೆ ಅಚ್ಚ ಖಾರದ ಪುಡಿನೂ ಹಾಕ್ಕೋತೀನಿ ನೋಡಿರಿ. 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೋತೀನಿ ರೀ. ಸ್ವಲ್ಪ ಗರಂ ಮಸಾಲ ಹಾಕ್ಕೋತೀನಿ ರೀ. ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋತೀನಿ ರೀ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ. ಸ್ವಲ್ಪ ಅಜ್ವೇನ ಹಾಕ್ಕೋತೀನಿ ರೀ. ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೋತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ನಾವು ಅನ್ನಕ್ಕೆ ಉಪ್ಪು ಹಾಕೊಂಡು ಮಾಡ್ಕೊಂಡಿರ್ತೀವಿ, ನೀವು ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕಾಗ್ತೈತೆ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಇದಕ್ಕೇನು ಯಾವುದು ಹಿಟ್ಟು ಬೇಡ, ಏನು ಬೇಡ ರೀ. ನಿಮ್ಮ ಮನೆಯಾಗ ಯಾವ ತರಕಾರಿ ಇದ್ರೆ ತರಕಾರಿ ಹಾಕ್ಕೊಂಡು ಮಾಡ್ಕೋಬೋದು. ತರಕಾರಿ ಯಾವ ಇಲ್ಲಾಂದ್ರೆ ಬರೀ ಅನ್ನಲ್ಲೇನೂ ಮಾಡ್ಬೋದು. ಉಳ್ಳಾಗಡ್ಡಿ ಹತ್ರ ಎಲ್ಲರ ಮೇಲೆ ಇದ್ದೇ ಇರ್ತಾವೆ. ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡು ಮಾಡ್ಕೊಂಬಿಡ್ಬೋದು ರೀ. ಈ ರೀತಿ ಎಲ್ಲ ಚಲೋ ಹೊತ್ತಿಗೆ ಕೈಲೇ ನಾದ್ಕೋಬೇಕು ರೀ. ನಾನು ಉಳಿದಿರೋ ಅನ್ನದಿಂದ ಸುಮಾರು ರೆಸಿಪಿಗಳು ಮಾಡಿ ತೋರಿಸಿನಿ ರೀ. ನಿಮಗೆ ಯಾವ್ಯಾವ ಬೇರೆ ಬೇರೆ ಡಿಫ್ರೆಂಟಾಗಿರೋ ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದು ಮಾಡಿ ತೋರಿಸ್ತೀನಿ ರೀ. ಈಗ ನೋಡಿರಿ, ಈ ರೀತಿ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಇದೇನಪ್ಪ ಇದು ಬರೀ ಅನ್ನ ಕಾಣಕತ್ತೈತಿಲ್ಲ ಅಂತ ನೀವು ಅನ್ಬೋದು. ನೋಡಿರಿ, ಮಾಡಿದ ತಕ್ಷಣ ಎಷ್ಟು ಮಸ್ತಾಗಿ ಬರ್ತಾವ್ರಿ. ಈಗ ನೋಡಿರಿ, ನೀವು ವಿಡಿಯೋದ ನೋಡಿದ್ರೆ ಗೊತ್ತಾಗ್ತಿರ್ಬೇಕು. ಅನ್ನದ ಜೊತೆಗೆ ಎಲ್ಲ ತರಕಾರಿ ಮಿಕ್ಸ್ ಆಗೈತಿ. ಈ ಹದ ಬಂದೈತಿ ನೋಡಿರಿ. ನಾನು ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡೇನಿ ರೀ. ನೀವು ಅನ್ಬೋದು ಈ ರೀತಿ ಕಲಸಾಳಲ್ಲಪ್ಪ ಇವಳು ಏನು ಮಾಡ್ತಾಳ ಅಂಥೇಳಿ. ನಾನು ಸಿಂಪಲ್ಲಾಗಿ ಕಟ್ಲೆಟ್ ಮಾಡ್ತೀನಿ. ನೀವು ಬೇಕಾದ್ರೆ ತಾಲಿಪಟ್ಟಿನೂ ಮಾಡ್ಕೋಬೋದು. ಇದ್ರಾಗೆಲ್ಲ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಸೊಪ್ಪು ಹಾಕ್ಕೊಂಡು ತಾಲಿಪಟ್ಟಿನೂ ಮಾಡ್ಕೊಬೋದು. ನಾನು ಅದನ್ನು ಮಾಡಿ ತೋರಿಸಿ ನಿಮ್ಗೆ. ಈಗ ನಾನು ಸಿಂಪಲ್ಲಾಗಿರಲಿ ಅಂತೇಳಿ ಕಟ್ಲೆಟ್ ಮಾಡ್ತೀನಿ ರೀ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಕಟ್ಲೆಟ್ಗಳು ಮಾಡ್ಕೊರಿ. ನಾನು ಈ ಸೈಜಲ್ಲಿ ಮಾಡ್ಕೊತೀನಿ ನೋಡಿರಿ. ತೀರಷ್ಟು ದೊಡ್ಡದು ಇಲ್ಲ, ತೀರಷ್ಟು ಚಿಕ್ಕದು ಇಲ್ಲ, ಈ ಸೈಜಲ್ಲಿ ಮಾಡ್ಕೋತೀನಿ ನೋಡಿರಿ. ತೀರಷ್ಟು ದಪ್ಪನೂ ಮಾಡಬೇಡ್ರಿ, ತೀರಷ್ಟು ತಳಗೂ ಮಾಡಬೇಡ್ರಿ. ಈ ಸೈಜಲ್ಲಿ ಮಾಡಿದ್ರೆ ಬೇಗ ಫ್ರೈ ಆಗ್ತಾವ್ರಿ. ನೋಡಿರಿ, ನಾನು ಈ ಸೈಜಲ್ಲಿ ಮಾಡ್ಕೊಂಡೆ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ನಾನು ಕಟ್ಲೆಟ್ ಮಾಡಾಕತ್ತೀನಿ ರೀ. ಈ ಥರ ಮಾಡ್ಕೊಂಡೀನಿ. ನೀವು ಬೇಕಾದ್ರೆ ವಡೆ ಆದರೂ ಮಾಡ್ಕೋಬೋದು, ಪಕೋಡ ಆದರೂ ಮಾಡ್ಕೋಬೋದು. ನಾನೀಗ ಶಾಲು ಫ್ರೈ ಮಾಡ್ಕೋತೀನಿ ರೀ. ನೀವು ಬೇಕಾದ್ರೆ ಡೀಪ್ ಫ್ರೈನೂ ಮಾಡ್ಕೋಬೋದು ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ಶಾಲು ಫ್ರೈ ಮಾಡ್ಕೊಳಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ರೀ. ಇದು ಪಾತ್ರೆ ಬಿಸಿ ಆಗಲ್ಲ ರೀ. ಈಗ ನಾನು ಪಾತ್ರೆ ಬಿಸಿಗಿಟ್ಟೀನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ರೀ. ನಾನು ಶಾಲು ಫ್ರೈ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ನೀವು ಬೇಕಾದ್ರೆ ಡೀಪ್ ಫ್ರೈ ಮಾಡೋದಿದ್ರೆ ಡೀಪ್ ಫ್ರೈನೂ ಮಾಡ್ಕೋಬೋದು ರೀ. ನಾನು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡೀನಿ ರೀ. ಇದು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲ್ಲ ರೀ. ನಾನು ಬೆಳಗ್ಗೆ ನಾಷ್ಟಕ್ಕೆ ಮಾಡಾಕತ್ತೀನಿ, ಹಾಗಾಗಿ ನಾನು ಶಾಲು ಫ್ರೈ ಮಾಡ್ಕೊಳಕತ್ತೀನಿ. ಕಡಿಮೆ ಎಣ್ಣೆ ಆದರೆ ಒಳ್ಳೇದಂಥೇಳಿ. ನೀವು ಬೇಕಾದ್ರೆ ಸಾಯಂಕಾಲ ಟೀ ಟೈಮಿಗೆ ಮಾಡ್ಕೋತಿದ್ರೆ ಅಂದ್ರೆ ಡೀಪ್ ಫ್ರೈನೂ ಮಾಡ್ಕೋಬೋದು ರೀ. ಈಗ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗೈತಿ. ನಾನು ಮಾಡ್ಕೊಂಡಿರೋ ಕಟ್ಲೆಟ್ ಇಡ್ತೀನಿ ನೋಡಿರಿ. ನಾನು ಚಿಕ್ಕ ಪಾತ್ರೆ ಇಟ್ಕೊಂಡೀನಿ. ನಾನು ಒಂದು 3-4 ಹಾಕ್ಕೋತೀನಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಹಿಡಿತಾವೆ ನೋಡಿಕೊಂಡು ನೀವು ಮಾಡ್ಕೋಬೋದು. ಇದು ಅನ್ನ ಅಂತೂ ಬೇದೇ ಇರ್ತೈತೆ ರೀ. ಬರೀ ಉಳ್ಳಾಗಡ್ಡಿ ಮತ್ತು ಕ್ಯಾರೆಟ್ ಬೇಂದ್ರೆ ಸಾಕ್ರಿ. ಈಗ ನಾನು ತಿರುಗಿಸಿ ಹಾಕ್ಕೋತೀನಿ ನೋಡಿ. ತಿರುಗಿಸಿ ಹಾಕಿ 2 ಸೈಡು ಬೇಯಿಸ್ಕೋಬೇಕಾಗ್ತೈತೆ ರೀ. ಅನ್ನಂತರೂ ಬೆಂದೇ ಇರ್ತೈತಿ. ಈ ಕ್ಯಾರೆಟ್ ಉಳ್ಳಾಗಡ್ಡಿ ಬೇಂದ್ರೆ ಸಾಕ್ರಿ. ಈಗ ತಿರುಗಿಸಿ ಹಾಕೋರಿ. ನಿಮ್ಗೆ 1 ಸ್ಪೂನ್ಲೇ ಬರಲಿಲ್ಲ ಅಂದ್ರೆ 2 ಸ್ಪೂನ್ ತೊಗೊಂಡು ತಿರುಗಿಸಿ ಹಾಕೋಬೋದು ನೀವು. ಇವು ಎಷ್ಟು ಸಾಫ್ಟಾಗಿ ಎಷ್ಟು ಮಸ್ತಾಗಿ ಬರ್ತಾವಂದ್ರೆ ನೀವು ಬಾಯಾಗಿಟ್ರೆ ಕರಗ್ತಾವ್ರೆ, ಅಷ್ಟು ಮಸ್ತಾಗಿ ಬರ್ತಾವ್ರೆ. ನೀವು ಈ ರೀತಿ ಮಕ್ಳಿಗೆ ಮಾಡಿಕೊಟ್ರೆ ಮಕ್ಳು ಇನ್ನೊಂದು ಬೇಕಂತೇಳಿ ಪದೇ ಮಾಡ್ಸ್ಕೊಂಡು ತಿಂತಾರೆ.
ಈಗ ನೋಡಿರಿ ನಾ 2 ಸೈಡು ಫ್ರೈ ಮಾಡ್ಕೊಂಡಿನಿ. ಈಗ ತಕ್ಕೋತೀನಿ ನೋಡಿ. ಇವಕ್ಕೇನು ಜಾಸ್ತಿ ಎಣ್ಣೆ ಏನು ಹಿಡಿಯಂಗಿಲ್ಲ ನೋಡಿರಿ. ನಾನು 3 ಸ್ಪೂನ್ ಎಣ್ಣೆ ಹಾಕಿದ್ದೆ, ಅದ್ರಾಗಿನ ಅರ್ಧ ಎಣ್ಣೆ ಹಾಗೆ ಉಳ್ದೈತೆ ನೋಡಿರಿ. ಇನ್ನು ಇದೇ ಎಣ್ಣೆಗೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ರೀ. ಈಗ ಇವು ಫ್ರೈ ಆಗ್ಯಾವ್ರಿ, ನಾ ತಕ್ಕೋತೀನಿ ನೋಡಿರಿ ಎಷ್ಟು ಮಸ್ತಾಗಿ ಬಂದವು. ನೀವು ನಿಮ್ಮ ಮನ್ಯಾಗ ಒಂದು ಸತಿ ಮಾಡ್ಕೊಂಡು ನಿಮಗೂ ಗೊತ್ತಾಗ್ತೈತಿ. ಇದ್ರಾಗ ತರಕಾರಿನೂ ಇರ್ತೈತಿ, ಅನ್ನ ಅಂತೂ ದಿನ ಮಾಡೇ ಮಾಡ್ತೀವಿ ನಾವು. ಅನ್ನ ಉಳ್ದಾಗ ಈ ರೀತಿ ಮಾಡಿಕೊಟ್ರೆ ವಿಭಿನ್ನವಾಗಿರ್ತೈತಿ, ಮಕ್ಕಳಿಗೆ ಇಷ್ಟನೂ ಆಗ್ತೈತಿ ರೀ. ನಾ ಒಂದಿಷ್ಟು ಮಾಡ್ಕೊಂಡೇನಿ ರೀ. ಈಗ ಇದು ಸಾಸ್ವತಿ ಸರ್ವ್ ಮಾಡೀನಿ ನೋಡಿರಿ. ನೀವು ನಿಮ್ಮ ಮನೆ ಮಾಡ್ಕೊಂಡು ನೋಡಿರಿ, ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿರ್ತಾವೆ ಅನ್ನೋದು. ನೀವು ಒಂದ್ಸಲ ಉಳಿದಿರುವ ಅನ್ನದಿಂದ ಈ ರೀತಿ ಕಟ್ಲೆಟ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಉಳಿದಿರುವ ಅನ್ನದಿಂದ ಕಟ್ಲೆಟ್ ಮಾಡೋದನ್ನ, ಈ ಕಟ್ಲೆಟ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.